ಅದನ್ನು ಗೋಪಾಲಯ್ಯ ಹೆಚ್ಚಾಗಿ ಕೇಳಿಯೂ ಇರಲಿಲ್ಲ, ನಾನು ಅದೇನೆಂದು ಹೇಳಿಯೂ ಇರಲಿಲ್ಲ. ನಾಳೆಯ ದಿನ ನಾನು ಊರನ್ನು ಸೇರದೆ ಹೋದರೆ ಪ್ರಪಂಚ ತಲೆ ಕೆಳಗಾಗುವ ಸಂಭವವೂ ಇರಲಿಲ್ಲ. ಅಲ್ಲದೆ ತಡವಾಗಿ ಮನೆಗೆ ಬಂದಿರೇಕೆ ಎಂದು ಕೇಳುವವರು ನನ್ನ ಮನೆಯಲ್ಲಿ ಇದ್ದಿಲ್ಲವಾದುದರಿಂದ ನನಗೂ ಉಳಿಯುವ ಕುತೂಹಲ ಉಂಟಾಗಿತ್ತು. ಈ ಅರಣ್ಯ ರಾಜ್ಯವನ್ನು ಕಂಡು ಮನಸ್ಸು ವಿಸ್ಮಯ ತಳೆದಿತ್ತು. ಇನ್ನು ಅದನ್ನು ನೋಡುವ ಸಂದರ್ಭ ದೊರಕಿತೋ ಇಲ್ಲವೋ ಎಂಬ ಅನುಮಾನ ಬೇರೆ. ಈ ಎಲ್ಲ ಕಾರಣಗಳಿಂದ ಅಲ್ಲಿನ ಆಮಂತ್ರಣವನ್ನು ನಾನು ಸ್ವೀಕರಿಸಲಿಲ್ಲವಾದರೂ ನಿರಾಕರಿಸಲೂ ಇಲ್ಲ. ಗೋಪಾಲಯ್ಯನವರು, ಕತ್ತಲಾಗುತ್ತದೆ, ನಾವು ಹೊರಡುವ ಎಂದರು. ಹೊರಡುವ ಮೊದಲು, ಸಾವಿತ್ರಿ ಬರುತ್ತಾಳೆಯೇ ಎಂದು ಕೇಳಿದರು. ಸಾವಿತ್ರಿ ಎಂದಕ್ಷಣ ನಾರಾಯಣನ 5 ವರ್ಷದ ಹೆಣ್ಣು ಮಗು. ಅವಳ ಪುಟ್ಟ ಅಣ್ಣ ಕೌಪಿನ ವೇಷಧಾರಿಗಳಾಗಿ ಹೊರಗೆ ಬಂದರು. ಅಜ್ಜ, ನಮ್ಮನ್ನು ಬಿಟ್ಟು ಹೋಗುತ್ತಿದ್ದೆಯಲ್ಲವೇ ಎಂದಳು ಆಕೆ. ಹೊರಡುವವರಾದರೆ ಅಂಗಿ ಹಾಕಿಕೊಳ್ಳಲಿಲ್ಲ ಯಾಕೆ ಎಂದು ಕೇಳಿದರು ಅಜ್ಜ. ಆಗ ಆ ಮಕ್ಕಳ ತಾಯಿ ಹೊಸಬರನ್ನು ಕಂಡು ಅವು ಎದರಿಕೊಂಡು ಪಿಳಿಪಿಳಿ ನೋಡುತ್ತಾ ನಿಂತಿದ್ದುವು. ತಾವಾಗಿ ಬರುತ್ತೇವೆ ಎನ್ನುವ ಧೈರ್ಯವಾಗಲಿಲ್ಲ ಎಂದಳು. ಅಷ್ಟರಲ್ಲಿ ಇಬ್ಬರು ಮಕ್ಕಳು ಒಳಕ್ಕೆ ಓಡಿ ಹೋಗಿ ಕ್ಷಣ ಮಾತ್ರದಲ್ಲಿ ಹೊರಗೆ ಬಂದರು. ಸಾವಿತ್ರಿ ನನ್ನ ನಡುವಿಗೆ ತುಣುಕು ಸೀರೆಯೊಂದನ್ನು ಬಿಗಿದುಕೊಂಡು ಬಂದಳು. ಅವಳ ಅಣ್ಣ ಸುಬ್ರಾಯನು ಒಂದು ಪಾದ್ರಿ ನಿಲುವಂಗಿಯನ್ನು ತೊಟ್ಟುಕೊಂಡು ಬಂದನು. ಹುಡುಗಿ ವಯ್ಯಾರ ಮಾಡುತ್ತಾ, ನಡೆದು ಹೋಗುವುದಾದರೆ ನಾನು ಬರುವುದೇ ಇಲ್ಲ ಎಂದಳು. ಏತಕ್ಕೆ ಕೇಳಿದರು ಅಜ್ಜ. ನನಗೆ ಮೊನ್ನೆ ಸುಮಾರು ದಿವಸದ ಮೊದಲು ಕಾಲಿಗೊಂದು ಮುಳ್ಳು ಚುಚ್ಚಿತ್ತು ಎಂದಳು ಆಕೆ. ಕಳೆದ ವರ್ಷ ಸುಬ್ರಹ್ಮಣ್ಯ ಷಷ್ಠಿಯ ಸಮಯಕ್ಕೆ ಅಲ್ಲವೇ ಎಂದು ಕೇಳಿದರು ಅವರು. ನಾರಾಯಣ ತನ್ನ ಮಕ್ಕಳ ನಡತೆಯನ್ನು ಕಂಡು ನಾಚಿ ನನ್ನೊಡನೆ ಕ್ಷಮೆಯನ್ನು ಕೇಳುವಂತೆ, ಮಾವನನ್ನು ಕಂಡರೆ ಅವೆರಡು ಹಾಗೇನೆ, ಅಷ್ಟು ಸಲಿಗೆ ಕೊಂಡಾಟ ಎಂದನು. ಗೋಪಾಲಯ್ಯ ನಗುತ್ತಾ, ಹೌದು ನಾರಾಯಣ, ಅವುಗಳ ಪ್ರಾಯಕ್ಕೆ ಕೊಂಡಾಟ ಮಾಡದೆ ನಿನ್ನ ಪ್ರಾಯದಲ್ಲಿ ಕೊಂಡಾಟ ಮಾಡಬೇಕೇ ಎಂದು ಚೇಷ್ಟೆ ಮಾಡಿದರು. ಬಳಿಕ ಸಾವಿತ್ರಿಯನ್ನು ತಾವು ಎತ್ತಿಕೊಂಡರು. ಆಗ ರಾಗವಾಡುತ್ತಾ ಅವಳ ಅಣ್ಣನೂ ಹೊರಟ. ನಾವೆಲ್ಲರೂ ಹೊರಟೆವು. ನಾರಾಯಣ ಬೀಳ್ಕೊಡುತ್ತಾ, ನಾಳೆ ಬರುತ್ತೀರಷ್ಟೇ ಎಂದು ನನ್ನನ್ನು ನಮಸ್ಕರಿಸಿದನು. ಅದಕ್ಕೆ ಬಾರದೆ ಏನು ಓಡಿ ಹೋಗುತ್ತಾರೆಯೇ ಎಂದ ದೇರಣ್ಣ. ಪರರ ಮನೆಯ ಆದರದ ವಿಚಾರದಲ್ಲಿ ಆತ ಬಲು ಉದಾರಿ ಎಂಬಂತೆ ನನಗೆ ಕಾಣಿಸಿತು. ನಾವು ಹಿಂದಿರುಗುವಾಗ ಗುಡ್ಡವನ್ನೇರಿ ಇಳಿಯುವ ಸಾಹಸಕ್ಕೆ ಹೋಗಲಿಲ್ಲ. ಅಲ್ಲಿಂದ ಬಯಲು, ಮುಂದೆ ಒಂದು ಮೈದಾನು, ಸಣ್ಣದೊಂದು ಕಾಡು, ತಿರುಗಿ ಬಯಲು, ಶೀತದಿಂದ ಕೊರೆಯುವ ಪೂರ್ವ ಪರಿಚಿತ ನದಿ, ಅಲ್ಲಿಂದ ಗೋಪಾಲಯ್ಯನವರ ಮನೆ ಗದ್ದೆಗಳು. ಮನೆ ಹೋಗುವಾಗ ಕಾಟುಮೂಲೆ ಎಷ್ಟು ದೂರವೆಂಬುದಾಗಿ ತೋರಿತ್ತೋ ಅದರ ಅರ್ಧದಷ್ಟು ದೂರ ಈಗ ಕಾಣಿಸಲಿಲ್ಲ. ಈ ಹಾದಿ 2 ಮೈಲಾಗಬಹುದು. ಅದನ್ನು ನೆನೆದು ನಾನು, ಈ ಹಾದಿ ತೀರ ಸಲೀಸಿನದ್ದಲ್ಲವೇ ಎಂದೆ. ಅದಕ್ಕೆ ಗೋಪಾಲಯ್ಯ, ಹಾದಿಯು ಸುಲಭದ್ದು, ದೂರವೂ ಹಾಗೆ ಹೆಚ್ಚಿಲ್ಲ. ಆದರೆ ಗುಡ್ಡದ ಹಾದಿಯಿಂದ ಹೋಗುವಾಗಿರುವಾಗ ಗಾಳಿ, ಚಂದ, ಮನಸ್ಸಿನ ಹುಕ್ಕು ಈ ತಗ್ಗಿನ ದಾರಿಯಲ್ಲಿಲ್ಲವಲ್ಲ. ಅದರದ್ದೇನೇ ಒಂದು ರೀತಿ, ಇದರದ್ದೇನೇ ಒಂದು ರೀತಿ. ನನಗೆ ಮೊದಲಿಂದಲೂ ಆ ಹಾದಿಯಲ್ಲಿ ಹೋಗುವುದೆಂದರೆ ಇಷ್ಟ. ಜತೆಯಲ್ಲಿ ಹುಡುಗರಿದ್ದರೆ ಮಾತ್ರ ಈ ಬಯಲಿನ ದಾರಿ ಹಿಡಿಯುತ್ತೇನೆ. ತೋಟದಲ್ಲಿ ಬರುತ್ತಿರುವ ನನ್ನ ಧ್ವನಿಯನ್ನು ಕೇಳಿಯೇ ಶಂಕರಮ್ಮ ಅಂಗಳಕ್ಕೆ ಬಂದಳು. ಆಕೆಯನ್ನು ಕಂಡು ಸಾವಿತ್ರಿ ಅಜ್ಜನ ಕೈಯಿಂದ ತಪ್ಪಿಸಿಕೊಂಡು, ನಾವು ಬಂದಾಯಿತು ಎಂದು ಹೇಳುತ್ತಾ ನೆಟ್ಟಗೆ ಮನೆಯೊಳಕ್ಕೆ ಹೋದಳು. ಚಾವಡಿಯಲ್ಲಿ ಕತ್ತಲಾಯಿತೆಂದು ಮನೆಯ ಯಜಮಾನಿ ಕಂಚಿನ ದೀವಿಗೆಯನ್ನು ತಂದಿರಿಸಿದ್ದಳು. ಗೋಪಾಲಯ್ಯನವರು ದೇರಣ್ಣನೊಡನೆ, ರಾತ್ರಿ ಮನಸ್ಸಾದರೆ ಬಂದು ಬಿಡು ಎಂದರು. ಬರುತ್ತೇನೆಂದು ದೇರಣ್ಣ ಹೊರಟ. ಗೋಪಾಲಯ್ಯನವರು ನನ್ನೊಡನೆ, ನಾನು ಬಿಸಿ ನೀರಿನ ಯೋಗಕ್ಷೇಮ ನೋಡಿಕೊಂಡು ಬರುತ್ತೇನೆ. ಈ ದಿವಸವಾದರೂ ನೀವು ಚೆನ್ನಾಗಿ ಎಣ್ಣೆಯನ್ನು ಲೇಪಿಸಿಕೊಂಡು ಸ್ನಾನ ಮಾಡಬೇಕು.
ನಿಮಗೆ ನಡೆದು ದಣಿವೂ ಆಗಿರಬೇಕು. ಚೆನ್ನಾಗಿ ಬಿಸಿ ನೀರು ಮಿಂದು ಬಿಟ್ಟರೆ ಮೈಕೈ ನೋವು ಓದಿತು ಎಂದರು. ನನಗೂ ಆ ಊರಿನ ತಂಪಾದ ನೆಲ, ಗುಡ್ಡದ ತಂಗಾಳಿ ಇವು ಆಗಾಗ ಮೈ ನಡುಕವನ್ನು ತರುತ್ತಿದ್ದವು. ಅದಕ್ಕಾಗಿ ಬಿಸಿ ನೀರಿನ ಸ್ನಾನಕ್ಕೆ ನನ್ನ ಒಪ್ಪಿಗೆಯನ್ನು ಕೊಟ್ಟೆ. ಒಲೆಗೆ ಬೆಂಕಿ ಹಾಕಿದ್ದೀಯೋ ಎಂದು ಗೋಪಾಲಯ್ಯ ಮಡದಿಯನ್ನು ಕೇಳಿದರು. ಇಷ್ಟು ಹೊತ್ತಾದರೂ ಬೆಂಕಿ ಹೊಟ್ಟದೆ ಇರುತ್ತಾರೆಯೇ ಎಂದಳು ಅವಳು. ಬನ್ನಿ ಹೋಗಿ ಬಚ್ಚಲಿನಲ್ಲಿ ಬಿಡಾರ ಮಾಡುವ ಎಂದು ಎಣ್ಣೆ ಮೆಳ್ಳೆಯನ್ನು ಹಿಡಿದುಕೊಂಡು ಹೊರಟರು. ಹೊರಡುವ ಮುನ್ನ, ಶಂಕರಿ, ಅಡಿಗೆಯಾದೊಡನೆ ಮಕ್ಕಳ ಊಟವಾಗಲಿ ಎಂದು ಅಪ್ಪಣೆ ಮಾಡಿ ಹೊರಟರು. ಆ ಮಾತು ಯಾವ ಮೂಲೆಯಿಂದ ಕೇಳಿಸಿತು. ಅಜ್ಜ, ನಾವು ಬೇಗನೆ ಊಟ ಮಾಡುವುದಿಲ್ಲ. ಅಜ್ಜಿ ನಮಗೆ ಒಂದು ಕತೆ ಹೇಳಬೇಕು. ಅಜ್ಜ, ನೀನೂ ಕತೆ ಹೇಳಬೇಕು ಎಂದಳು ಸಾವಿತ್ರಿ. ಅದಕ್ಕೆ ಅಜ್ಜಿಯು ಉತ್ತರವಾಗಿ, ನಿತ್ಯ ನಿಮಗೆ ಒಂದೊಂದು ಕತೆಯನ್ನು ಯಾವ ರಾಜ್ಯದಿಂದ ಹುಡುಕಿ ತರಲಿಯೇ? ನನಗೆ ಬಂದ ಕತೆಗಳನ್ನು ಎಷ್ಟು ಸಾರಿ ಹೇಳಿ ಮುಗಿಸಿ ಆಯಿತು. ಅವರಿಗಾದರೂ ಎಷ್ಟು ಕತೆ ಗೊತ್ತಿದ್ದಿತ್ತೋ? ಅವರೇನು ಬ್ರಹ್ಮನೇ ಕತೆ ಸೃಷ್ಟಿ ಮಾಡಲಿಕ್ಕೆ ಎಂದಳು. ಸಾವಿತ್ರಿ ಮರುತ್ತರವಾಗಿ, ಬ್ರಹ್ಮನಿಗೆ ಮಾತ್ರ ಕತೆ ಗೊತ್ತಿರುವುದೇ ಎಂದಳು. ಗೋಪಾಲಯ್ಯ ನಗುತ್ತಾ, ತೀರ ಕೊನೆ ಸೊಕ್ಕಿದ ಮಕ್ಕಳು ನೀವು ಎಂದು ಬಚ್ಚಲ ಮನೆ ಕಡೆಗೆ ಹೊರಟರು. ಮಕ್ಕಳಿಬ್ಬರು ಬಚ್ಚಲಿಗೆ ತಾವೂ ಬರುತ್ತೇವೆಂದು ಹೊರಟಾಯಿತು. ಅಷ್ಟರಲ್ಲಿ ಶಂಕರಮ್ಮ ಬಂದು, ಆಗದು ಮಕ್ಕಳೇ, ಬಂದವರ ಮುಂದೆ ತೈತಕ ಎಂದು ಕುಣಿಯುವುದೇ ಎನ್ನಲು ಅವು ಸಂಕೋಚಗೊಂಡು ಅಜ್ಜಿಯ ಮಾತಿಗೆ ವಿಧೇಯರಾಗಿ ಒಳಕ್ಕೆ ಸರಿದುವು. ಆದರೆ ಬಚ್ಚಲಲ್ಲಿದ್ದ ನನಗೆ ಬಹು ಹೊತ್ತಿನ ತನಕ ಆ ಮಕ್ಕಳ ಮಾತುಗಾರಿಕೆ ಕೇಳಿಸುತ್ತಲೇ ಇತ್ತು. ಇತ್ತ ನಮ್ಮ ಅಭ್ಯಂಜನದ ಕಾರ್ಯಕ್ರಮ ಸಾಗಿತ್ತು. ಅದರ ಮುಂದೆ ಮಾವನ ಮನೆಯ ದೇವಳಿಗೆಯ ಸ್ನಾನವೆಂಬುದು ಸುಳ್ಳು. ಅವರು ಮೈಗೆ ಎಳ್ಳೆಣ್ಣೆ ಸವರಿಕೊಂಡರು. ನನಗೆ ಭೃಂಗಮಲಕ ತೈಲವನ್ನು ಕೊಟ್ಟರು. ಅದರ ವೈದ್ಯಕೀಯ ಗುಣಗಳನ್ನೂ ಬಣ್ಣಿಸಿದರು. ಹಿಂದಣ ವರ್ಷ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದ ಕಣ್ಣ ಪಂಡಿತ ಅದನ್ನು ತಯಾರಿಸಿದ ಬಗೆಯನ್ನೂ ಬಣ್ಣಿಸಿದರು. ನಾನು ದಾಕ್ಷಿಣ್ಯ ಮೂರ್ತಿಯಾಗಿ, ನನ್ನ ಸ್ನಾನ ಬರಿಯ ಹೆಸರಿನದು, ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವ ರೂಢಿಯೇ ನನಗೆ ಕಡಿಮೆ ಎಂದೆ. ಹಾಗಾದರೆ ಯಾರು ಕೇಳುವ ಹಾಗಿಲ್ಲ, ನೀವು ಸುಮ್ಮನೆ ಕುಳಿತಿರಿ, ತಲೆಗೂ ಬೆನ್ನಿಗೂ ನಾನೇ ಸವರುತ್ತೇನೆ ಎಂದು ಮರುಮಾತಿಗೆ ಅವಕಾಶವನ್ನು ಕೊಡದೆ ಅಂಗೈಯಲ್ಲಿ ತೈಲ ತುಂಬಿಸಿಕೊಂಡು ಬಂದರು. ಹಿರಿಯರಿಂದ ಸೇವೆ ಮಾಡಿಸಿಕೊಳ್ಳಲು ದಾಕ್ಷಿಣ್ಯಗೊಂಡ ನಾನು, ಬೇಡ, ನಾನೇ ಹಾಕಿಕೊಳ್ಳುತ್ತೇನೆ ಒಂದೇ ಎಂದು ಒಂದು ಸೌಟು ಎಣ್ಣೆಯಿಂದ ನನ್ನ ತಲೆ ಮೈಗಳನ್ನು ಬಡಿದುಕೊಂಡೆ. ಗೋಪಾಲಯ್ಯ ನೋಡಿ ನಕ್ಕರು. ಯಾರು ನಿಮಗೆ ಎಣ್ಣೆ ಹಾಕಲು ಹೇಳಿಕೊಟ್ಟವರು ಎಂದು ನನ್ನನ್ನು ಬಲವಂತದಿಂದ ಕೊಳ್ಳಿರಿಸಿ ತಲೆಯ ಮೇಲೆ ಅರ್ಧ ಕುಡಿಕೆ ತೈಲವನ್ನು ಸುರಿದು ತಟಪಟನೆ ತುದಿ ಮೊದಲಿಲ್ಲದಷ್ಟು ಬಡಿದರು. ನನ್ನ ಬೆನ್ನು ಬಿಲ್ಲಾಗುವಂತೆ ಎಣ್ಣೆಯನ್ನು ತಿಕ್ಕಿ ತೀಡಿದರು. ಅವರ ಕೈಯಲ್ಲಿ ಪೂರ್ಣ ಸ್ನಾನವಾಗದೆ ನನಗೆ ಪಾರುಗಾಣಿಕೆ ಇಲ್ಲ ಎನಿಸಿತು. ಆ ಮುಪ್ಪಿನ ಉತ್ಸಾಹವನ್ನು ಕಂಡು ನಾನೂ ಉರುಪುಗೊಂಡು ಉಳಿದ ತೈಲ ಲೇಪನದ ಕಾರ್ಯಕ್ರಮವನ್ನು ನೆರವೇರಿಸಿದೆ. ನಾನು ಎಳೆಯ ಕೂಸಿದ್ದಾಗಲಾಗಲಿ, ಯಾವೊಂದು ದೇವಳಿಗೆಗಾಗಲಿ ನನ್ನ ತಾಯಿಯಿಂದಲೂ ಅಷ್ಟೊಂದು ವೈಭವದ ಉಪಚಾರ ಹೊಂದಿದ ನೆನಪು ಬರಲೊಲ್ಲದು. ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತಿರುವ. ನೀರು ಕುದಿಯಲಿ, ಸವರಿಕೊಂಡ ಎಣ್ಣೆಯೂ ಮೈಯಲ್ಲಿ ಹಿಂಗಬೇಕು ಎಂದು ಕಿಚ್ಚೊಟ್ಟುತ್ತಾ ಮಾತುಕತೆಗೆ ಆರಂಭಿಸಿದರು. ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತಿರುವ. ನೀರು ಕುದಿಯಲಿ, ಸವರಿಕೊಂಡ ಎಣ್ಣೆಯೂ ಮೈಯಲ್ಲಿ ಹಿಂಗಬೇಕು ಎಂದು ಕಿಚ್ಚೊಟ್ಟುತ್ತಾ ಮಾತುಕತೆಗೆ ಆರಂಭಿಸಿದರು. ಆಗಲೇ ಮನೆಯೊಳಗಿಂದ ಸಾವಿತ್ರಿಯು ಅಜ್ಜನನ್ನು ಕೂಗಿ, ಅಜ್ಜ, ಇವತ್ತು ನಿನಗೆ ದೋಸೆ ಇಲ್ಲ, ನಾವೇ ಎಲ್ಲವನ್ನು ತಿಂದು ಪಡ್ಚ ಮಾಡುತ್ತೇವೆ ಎಂದಳು. ಅಜ್ಜಿ ಗದರಿಸಿದಳು. ಹೊರಗೆ ಅವರಿದ್ದುದು ಮರೆತು ಹೋಯಿತೆ ಎಂದು ಕೇಳಿದಳು. ಅದಕ್ಕೆ ಹುಡುಗ, ಅಜ್ಜಿ, ದೋಸೆ ಮಾಡಿದ್ದು ಅವರಿಗೋ ನಮಗೋ ಎಂದು ಕೇಳಿದ. ನೀವು ತಿಂದು ಉಳಿದರೆ ಅವರಿಗೆ ಎಂದಳು. ಅಜ್ಜಿಯ ಹಾಸ್ಯದಿಂದಲೂ ಮಕ್ಕಳ ಮಾತಿನಿಂದಲೂ ಹಿಗ್ಗಿದ ಗೋಪಾಲಯ್ಯ,
ಈ ಮಕ್ಕಳ ಆಟಿಕೆಗಿಂತಲೂ ಹೆಚ್ಚಿನ ಚಂದ ಯಾವುದಿದೆ ಎಂದರು. ಆಗ ಬಚ್ಚಲ ಒಲೆಯ ಬೆಂಕಿಗೆ ಎದುರಾಗಿ ನಾವಿಬ್ಬರೂ ಕುಳಿತಿದ್ದೆವು.